ಮತ್ತೆ ರೆಗ್ಲ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಮಣಿಕೆ ಮಿತ್ರ ಬ್ಲಾಗ್ಸ್. ಸರ್, ಇಲ್ಲಿ ಇದು ಎಂಥ ವ್ಯವಸ್ಥೆ ಸರ್? ಕಾಳು ಮೆಣಸಿಗೆ ಒಂದು ಪೈಪಿನಾಗಿ ಹಾಕಿದ್ದೀರಿ. ಇದು ತಮ್ಮಂದು ಕಾಳು ಮೆಣಸು ಕೃಷಿ. ಅವನು ಅದಕ್ಕೆ ಪೈಪಿನಾಗೆ ಮಾಡಿ ಟರ್ಪಲ್ ಹಾಕಿ ಅದರ ಒಳಗೆ ಕಾಳು ಮೆಣಸಿನ ಗಿಡ ಇಟ್ಟು ಒಮ್ಮೆ ಹಾಕಿದರೆ ಕ್ಲೋಸ್ ಮಾಡಿ ಇಟ್ಟರೆ ಮತ್ತೆ 2-3 ತಿಂಗಳು ಬಿಟ್ಟು ತೆಗಿಯೋತ್ತಿಗೆ ಅದು ಚಿಗುರಿ ಇರ್ತದೆ ಅಂತೇಳಿ. ಮಳೆಗಾಲದಲ್ಲಿ ಬೇಸಿಗೆಯಲ್ಲಿ ಹೌದು, ಅದು ಹೀಟ್ ಜಾಸ್ತಿ ಇರುವುದಿಲ್ಲ. ಇಲ್ಲ, ಆ ಹೀಟಿಗೆ ಅದರ ವಾಟರ್ ಕಂಟೆಂಟ್, ಹೀಟಿನ ವೇಪರ್ ಆದಂಥದ್ದು ಅದಕ್ಕೆ ಬಿದ್ದು ಅದಕ್ಕೆ ಎಷ್ಟು ಬೇಕೋ ಅಷ್ಟು ಪ್ರಮಾಣದಲ್ಲಿ ನೀರು ಸಾಕಾಗ್ತದೆ. ಅದಕ್ಕೆ ಸೆಕೆ ಬರಿಸಿ ಅದನ್ನು ಚಿಗುರಿಸೋದು. ಆದರೂ ಕೂಡ ಅದು ನಮ್ಮ ಈ ಸೋಲಾರ್ ಗೂಡಿನಾಗೆ ಅದು ಬಿಸಿ ಆಗ್ಲಿಕ್ಕಿಲ್ವಾ? ಆಗ್ತದೆ. ಅದು ಆ ಥಿಕ್ನೆಸ್ ನಲ್ಲಿ ವ್ಯತ್ಯಾಸ ಉಂಟು. ಆಮೇಲೆ ಮಳೆ ಬರಲಿಕ್ಕೆ ಆಗುವತ್ತಿಗೆ ಅದು ಚಿಗುರಿದ ಮೇಲೆ ಒಂದು 2-3 ಎಲೆ ಚಿಗುರಿದ ನಂತರ ಅದನ್ನು ಹೊರಗೆ ತೆಗೆದಿಡಬೇಕು. ಹೊರಗಡೆ ಗಾಳಿಗೆ. ಹೌದು. ಅದು ಗಾಳಿ ಸಂಚಾರ ಇಲ್ಲದೆ ಅಂತ ಅಲ್ಲಿ ಕರಚಿದಾಗೆಲ್ಲ ಇಲ್ಲ, ಆಗುದಿಲ್ಲ. ಕೆಲವು ಆಗ್ತದೆ, ಅಂದ್ರೆ ಎಳೆ ಬಳ್ಳಿ ನಟ್ರೆ ಆಗ್ತದೆ. ತುಳುವಲ್ಲಿ ಲತ್ತು ಗಿಡ ಅಂತ ಹೌದು, ಹೇಳ್ತಾರೆ. ಹೌದು. ಆ ಥರ ಇದೆಲ್ಲ ಹಾಗೆ ಮಾಡಿದ್ದೇನಾ? ಹೌದು. ಒಳ್ಳೇದ ಬಂದಿದೆಲ್ಲ, ಚಿಗುರೆಲ್ಲ ಒಳ್ಳೇದು. ಹೌದು, ಒಂದು 700,000 ಗಿಡದಷ್ಟು ನಟ್ಟಾಗಿದೆ. ಇದೇ ವ್ಯವಸ್ಥೆಯಲ್ಲಿ ಮಾಡಿ. ಹೌದು, ಹೌದು. ಇದು ಈಗ ಉಂಟು ಸರ್? ಅಂದ್ರೆ ಈಗ ಮಳೆಗಾಲ, ಅದಕ್ಕೆ ಅದು ತೆಗ್ದಿದೆ ಈಗ, ಬೇಕು ಅಂತ ಇಲ್ಲ. ಹೌದು. ಅದು ಪೈಪ್ ಯಾವುದು ಕೂಡ ಆಗ್ತದಲ್ಲ? ಯಾವ ರೀತಿ ಮಾಡ್ಲಿಕ್ಕೆ ಆಗ್ತದೆ. ಇದಕ್ಕೆ ಒಂದು ಇದಕ್ಕೆ ಆಗಿಯೇ ಒಂದು ರಾಡಿನ ಹಾಗೆ ಬರ್ತದೆ. ನಾವು ಮಾತ್ರ ಮನೆಯಲ್ಲಿದ್ದಂತಹ ವಸ್ತುಗಳಲ್ಲಿ ಮಾಡಿದ್ದು. ಇದು ಈ ರೀತಿ ಕೊಟ್ಟಿ ಹಾಕಿ ಇಟ್ಟು ಆಮೇಲೆ ಇದರ ಮೇಲೆ ಟಾರ್ಪಲ್ ಹಾಕೋದು. ಅದಕ್ಕೇನಾದರೂ ವ್ಯವಸ್ಥೆ ಉಂಟು? ಅದು ಇಷ್ಟೇ ಡಿಸ್ಟೆನ್ಸಲ್ಲಿ ಮಾಡಬೇಕು? ಇಲ್ಲ, ಹಾಗೆಂತ ಇಲ್ಲ. ಈಗ ಸ್ವಲ್ಪ ಇಷ್ಟು ಜಾಗದಲ್ಲಿ ಒಂದು ಎಷ್ಟು ಗಿಡಗಳನ್ನು ನೀವು? ಇಷ್ಟು ಜಾಗೆಯಲ್ಲಿ 1200-1300ವರೆಗೆ ಮಾಡಲಿಕ್ಕೆ ಆಗ್ತದೆ. ತೊಟ್ಟೆಯ ಮೇಲೆ ಡಿಪೆಂಡ್. ಅದರ ತೊಟ್ಟೆಯ ಸೈಜ್ ಮೇಲೆ ಡಿಪೆಂಡ್. ಇದು ಸಣ್ಣ ಪ್ರಮಾಣದ್ದು? ಹೌದು. ಇದು ಇಂಥದ್ದು ಇಟ್ಟರೆ ಜಾಸ್ತಿ ನಿಲ್ತದೆ. ಇದೀಗ ಇಂಥ ಸಣ್ಣ ತೊಟ್ಟೆಗೆ ಮತ್ತು ಅಂಥ ದೊಡ್ಡ ತೊಟ್ಟೆಗೆ ಎಂತ ವ್ಯತ್ಯಾಸ ಎಂತ ಇಲ್ಲ. ಇದು ಸಾಕಾಗ್ತದೆ ಕಾಳು ಮೆಣಸಿಗೆ. ಸಣ್ಣ ತೊಟ್ಟೆ? ಹೌದು, ಸಣ್ಣ ತೊಟ್ಟೆ ಸ್ವಲ್ಪ ಮಣ್ಣು ಸಾಕಾಗ್ತದೆ. ಇಂಥದ್ದು 1000ಕ್ಕಿಂತ ಜಾಸ್ತಿ ಹಿಡಿಬಹುದು, ನಿಲ್ತದೆ. ಇದು ಎಷ್ಟು ವರ್ಷಗಳ ಹಿಂದೆ ಮಾಡಿದ್ದು ಸರ್? ಇದೀಗ ಒಂದು 5-6 ತಿಂಗಳ ಹಿಂದೆ ಮಾಡಿದ್ದು. ಹೊಸ ಪ್ರಯತ್ನ. ಹೌದು. ತಮ್ಮನಿಗೆ ಸ್ವಲ್ಪ ಕಾಳು ಮೆಣಸಿನಲ್ಲಿ ಇಂಟ್ರೆಸ್ಟ್ ಜಾಸ್ತಿ. ಅದೇ ಆ ಕಲ್ಲೆಲ್ಲ ಸೈಡಿಗೆ ಅದು ಜಸ್ಟ್ ಅದು ಟರ್ಪಲ್ ಹಾರದಾಗೆ ವೆಯ್ಟಿಗೆ, ಅಂದ್ರೆ ಓಪನ್ ಇಲ್ಲ, ಫುಲ್ ಕ್ಲೋಸ್ ನೆಲದವರೆಗೆ. ಹೌದು, ಹೌದು, ಹೌದು. ಇಲ್ಲಿ ಕೂಡ ಒಮ್ಮೆ ಬಂದ್ ಮಾಡಿದ್ರೆ ಅದು 3 ತಿಂಗಳು ಬಿಟ್ಟೇ ತೆಗೆಯುದು. ಹೌದಾ? ನೋಡ್ಲಿಕ್ಕೆ ಕೂಡ ಇಲ್ಲ ನೀರು ಅದು ಇಲ್ಲ, ಏನಿಲ್ಲ. ಒಮ್ಮೆ ನೀರು ಹಾಕುದು, ಆಮೇಲೆ ಟರ್ಪಲ್ ಹಾಕಿ ಬಿಡುದು. ಅದಕ್ಕೆ ಮಣ್ಣಿನ ಪ್ರಮಾಣ ಏನಾದ್ರು ಉಂಟು? ಅದಕ್ಕೆ ಯಾವುದೆಲ್ಲ ಆ್ಯಡ್ ಮಾಡಬೇಕು? ಇಲ್ಲ, ಆಗ್ಬೇಕಾ? ಸುಡು ಮಣ್ಣಾದ್ರೆ ಒಳ್ಳೇದು. ಇಲ್ಲದಿದ್ರೆ ಈ ಗೊಬ್ಬರದ ಹುಡಿಗಳು ಸಿಗ್ತದಲ್ಲ, ಅದನ್ನು ಮಣ್ಣಿನೊಟ್ಟಿಗೆ ಮಿಕ್ಸ್ ಮಾಡಿಬಿಟ್ಟು ತೊಟ್ಟೆ ತುಂಬಿಸಿ ಮಾಡಿದರೆ ಒಳ್ಳೇದಾಗ್ತದೆ. ಅದು ಕಾಳು ಮೆಣಸಿನ ಗಿಡ ಎಷ್ಟು ಗಂಟು ಇರಬೇಕು? ಅದು 1 ಗಂಟು ಲೆಕ್ಕ, 1-2. ತೋರ ಇದ್ದಷ್ಟು ಒಳ್ಳೇದು. ಹೌದು, ಹೌದು. ಗಟ್ಟಿ ಇದ್ದಷ್ಟು ಒಳ್ಳೇದು. ಎಳತ್ತಾದರೆ ಬದುಕುವ ಚಾನ್ಸಸ್ ತುಂಬ ಕಮ್ಮಿ ಇರ್ತದೆ. ಅದು ಯಾವುದು? ಪನೀರು, ಕರಿಮುಂಡ ಅಥವಾ ಕಸಿ ಯಾವುದು ಕೂಡ ಆಗ್ತದೆ? ನಾವು ಇಲ್ಲಿ ಪನೀರು ಮತ್ತು ಕರಿಮುಂಡ ಮಾಡ್ತಾ ಇರೋದು. ಕಸಿ ನಮ್ಮ ತೋಟದಲ್ಲಿ ಇಲ್ಲಿವರೆಗೆ ಮಾಡಲಿಲ್ಲ. ಹಾಗೆ ಅದಕ್ಕೆ ಸಾಕಾಗ್ತದೆ. ಹೌದು. ಅದು ನೀವು ಹೇಗೆ ಟಾಪ್ ಶೂಟ್ ಮಾಡೋದಾ ಹೇಗೆ ಸರ್? ಟಾಪ್ ಶೂಟ್ ಮಾಡಿದರೆ ಬೇಗ ಬರ್ತದೆ ಹೇಳ್ತಾರೆ. ನಾವು ರನ್ನರ್ ಕೂಡ ಮಾಡ್ತೇವೆ, ಟಾಪ್ ಶೂಟು ಮಾಡ್ತೇವೆ. ಕೆಲವರು ಹೇಳ್ತಾರೆ ನೆಲದಲ್ಲಿ ಹೋದದ್ದು ಫಸಲು ಕೊಡುವುದಿಲ್ಲ ಅಂತ. ಲೇಟ್ ಕೊಡುದು ಅಂತ. ಕೊಡ್ತದೆ ಲೇಟ್. 1 ವರ್ಷ ಸ್ವಲ್ಪ ಲೇಟ್ ಆಗುತ್ತೆ. ಹೌದು, ಹೌದು. ಟಾಪ್ ಶೂಟರ್ ಹಾಗೂ ನೆಲದಲ್ಲಿ ಹೋದದ್ದು ಸಾಯುವ ಪ್ರಮಾಣ ಯಾವುದಲ್ಲಿ ಜಾಸ್ತಿ? ನೆಲದಲ್ಲಿ ಹೋದ್ರಲ್ಲಿ ಸ್ವಲ್ಪ ಜಾಸ್ತಿ ಇರ್ತದೆ. ಟಾಪ್ ಶೂಟ್ ಬದುಕುದು ಜಾಸ್ತಿ. ಸರ್ವೈವಲ್ ಚಾನ್ಸಸ್ ಟಾಪ್ ಶೂಟ್ ಜಾಸ್ತಿ. ಈಗ ಮಳೆಗಾಲದಲ್ಲಿ ನಾವು ಕಾಳು ಮೆಣಸಿಗೆ ಹಾಕಿದ ಹಗ್ಗ ಎಲ್ಲ ಕೆಳಗೆ ಬಗ್ಗುವ ಸಾಧ್ಯತೆ ಇರ್ತದೆ, ಈ ಗಾಳಿ ಎಲ್ಲ ಬರುವಾಗ. ಹೌದು. ಅದನ್ನೆಲ್ಲ ಕಟ್ ಮಾಡ್ಬೋದಾ? ಟಾಪ್ ಶೂಟ್ ಆದರೆ ಮಾಡ್ಬೋದು. ಸೈಡಿಗೆ ಬಂದದ್ದು ಮಾಡಿದರೆ ಯೂಸ್ ಕಮ್ಮಿ. ಅಂದರೆ ನಾವು ಹೊರಗಡೆ ಇಟ್ಟರೆ ಮತ್ತು ಇದರಲ್ಲಿ ಇಟ್ಟರೆ ಎಂತ ವ್ಯತ್ಯಾಸ? ಬೇಗ ಬೆಳವಣಿಗೆ ಅಂತಲ್ಲ, ಇದಕ್ಕೆ ಬೇಕಾದಷ್ಟು ಮಾತ್ರ ನೀರು ತಗೊಳ್ತದೆ. ನಾವು ಹೆಚ್ಚು ನೀರು ಹಾಕಿದ ಕೂಡಲೇ ಕೊಳೆಯುವ ಚಾನ್ಸಸ್ ಇರ್ತದೆ.
ಅಂದರೆ ಮೊದಲೇ ಮಾಡ್ತಾ ಇದ್ರೆ ಅಥವಾ ಈಗ 6 ತಿಂಗಳಿಂದ ಈಗ? ಇಲ್ಲ, ಈಗ 1 ವರ್ಷದಿಂದ ತಮ್ಮ ಇಲ್ಲಿಂದ ಬಿಸ್ನೆಸ್ ಮಾಡ್ತಾ ಇದ್ದಾನೆ. ಹಾಂ ಹಾಂ ಹಾಂ. ಅವನ ಇಂಟ್ರೆಸ್ಟಲ್ಲಿ ಅವನೇ ಮಾಡೋದು. ಸಕ್ಸಸ್ ಕಂಡಿದ್ದಾರೆ ಹಾಗಾದ್ರೆ? ಹೌದು ಹೌದು ಹೌದು. ಇದು ಕಳೆದ ವರ್ಷ ನಟ ಗಿಡ. ಅದು ಟಾಪ್ ಶೂಟಾ? ಹಾಂ, ಟಾಪ್ ಶೂಟ್. ಇದರಲ್ಲಿ ಈಗೇನೆ ಗೆರೆ ಬರಲಿಕ್ಕೆ ಶುರುವಾಗಿದೆ ಅಲ್ಲ? ಹೌದು. ಇದು 2 ಗೆರೆ ಬಂದಿದೆ, ಕ್ಯಾಮರಾ ಸ್ವಲ್ಪ ಫೋಕಸ್ ಆಗ್ತಾ ಇಲ್ಲ. ಈಗ ಗೆರೆ ಬರ್ತದಲ್ಲ ಸರ್, ಹೌದು. ಅದು ನಿಲ್ಬೋದಾ? ನಿಲ್ತದೆ ನಿಲ್ತದೆ. ನಿಲ್ತದೆ. ಹಾಗಾದ್ರೆ ಅದು ಡ್ರ್ಯಾಗನ್ ಫ್ರೂಟ್ ಸರ್ ಆಚೆದ್ದು? ಹಾಂ, ಅದೊಂದು ನಟ್ಟು ನೋಡು ಅಂತೇಳಿ ಹಾಕಿದ್ದು. ಅದೇ ಎಷ್ಟು ಸಮಯ ಆಯ್ತು ಅದಕ್ಕೆ? ಅದು 1.5 ವರ್ಷ ಆಯಿತು. ಫಸಲು ಕೊಟ್ಟಿದ್ದು ಅದು? ಇಲ್ಲ ಇಲ್ಲ, ಅದಕ್ಕೆ ನಾವು ಬೇಕಾದ್ದು ಮಾಡ್ತಾ ಇಲ್ಲ. ಅದೇ ಅದೇ. ಈಗ ಮರದ್ದು ಹಾಕಿದರೆ ಎಂತ ಆಗ್ತದೆ ಅಂತ ಹೇಳಿದ್ರೆ ಬೆಳವಣಿಗೆ ಬರ್ತದೆ, ಬೆಳವಣಿಗೆ ಬಂದಂಥ ಸಮಯದಲ್ಲಿ ಅದು ಕುಂಬ ಆಗ್ತದೆ. ಆಗ ಅದು ಬಿದ್ದೋಗ್ತದೆ. ಈ ಮನೆಗೆ ಇಲ್ಲಿಂದಲೇ ಕಲ್ಲು ಕರೆದು ಕಟ್ಟಿದ್ದು. ಈ ಭಾಗದಿಂದ ಅಲ್ಲ, ಮೇಲ್ಗಡೆ ಅಂದ್ರೆ ನಮ್ಮ ಜಾಗೆಯಲ್ಲೇ. ಇದೇ ಭೂಮಿ? ಹೌದು, ಇದೇ ಭೂಮಿಯಿಂದ ಕಲ್ಲು ತೆಗೆದು ಅದೇ ಕಲ್ಲಲ್ಲಿ ಮನೆ ಕಟ್ಟಿರುವುದು? ಹೌದು. ಕಲ್ಲಿನ ಖರ್ಚು ಕೂಡ ಇಲ್ಲ ಹಾಗಾದ್ರೆ? ಹೌದು. ತೆಗೆದು ಇದು ರಿಪೇರಿ ಮಾಡಿದ್ದು ಮಾತ್ರ? ಹೌದು.